ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ನಮ್ಮ ಅಮ್ಮನೇ ಹೇಳ್ತಾ ಇದಾರೆ. ಈಗ ನಮ್ಮ ಅಮ್ಮನೇ ಹೇಳ್ತಾರೆ, ಇಷ್ಟು ದಿವಸ ನಾನು ಹೇಳ್ತಿದ್ದೆ. ಹೇಳಿ ಅಮ್ಮ. ನಾವಿವತ್ತು ಅವರೆಕಾಳಿಂದ ಉಪ್ಸಾರು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಹೌದು ಫ್ರೆಂಡ್ಸ್, ನಮ್ಮಮ್ಮ ಹೇಳ್ದಂಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಈಗ ಅವರೆಕಾಳು ಸೀಸನ್ ಅಂತೂ ಬಂದಿದೆ. ಈ ಒಂದು ಸಂಕ್ರಾಂತಿ ಮುಗಿಯೋ ಗಂಟ ಅವರೆಕಾಯಿ ಇರುತ್ತೆ. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಅವರೆಕಾಯಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲಿ ನೀವು ಯಾವ ರೀತಿ ಒಂದು ಹಸಿ ಅವರೆಕಾಳನ್ನ ಬಳಸಿ ಉಪ್ಸಾರನ್ನ ಹಾಗೂ ಮುದ್ದೆಯನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನಮ್ಮ ಒಂದು ಚಾನೆಲ್ಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಕುಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಖಂಡಿತವಾಗ್ಲೂ ಶುರು ಮಾಡೋಣ. ನಮ್ಮ ಅಮ್ಮನೂ ಕೂಡ ಇರ್ತಾರೆ, ನಾನು ಕೂಡ ಇರ್ತೀನಿ. ಎಷ್ಟೊಂದು ವಿಡಿಯೋಸ್ಗಳನ್ನ ಕೂಡ ಮಾಡಿದೀವಿ. ಓದ್ ವಿಡಿಯೋ ನಾವು ಈರುಳ್ಳಿ ಕಟ್ಲೆಟ್ ಅಂತ ಮಾಡಿದ್ವಿ. ಅದನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಂಜೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಕಟ್ಲೆಟ್. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ, ಚಾನಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಅವರೆಕಾಳು ಸಾರು ಉಪ್ಸಾರನ್ನ ಯಾವ ರೀತಿ ಮಾಡೋದು, ಹೊಸ ರೀತಿ ಒಂಥರ ಡಿಫ್ರೆಂಟ್ ಆಗಿ ಹಳ್ಳಿ ಸ್ಟೈಲ್ ಅಲ್ಲಿ ಪಕ್ಕ ಯಾವ ರೀತಿ ಮಾಡೋದು ಅಂತ ತಿಳಿಸ್ಲಿಕ್ಕೆ ಫ್ರೆಂಡ್ಸ್. ಈಗ ಹಸಿ ಅವರೆಕಾಳು ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಹಸಿ ಅವರೆಕಾಳನ್ನ 1 kg ಆಗೋಷ್ಟು ನೀಟಾಗಿ ತಗೊಂಡು ಸಿಪ್ಪೆನ ಬಿಡಿಸಿ ಕಾಳನ್ನ ಬಿಡಿಸಿ ಇಟ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಸೊನೆ ಆಗಿದೆ. ಸೊನೆ ಅವರೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು, ಸೊನೆ ಅವರೆಕಾಯಿನ ಬಿಡಿಸಿ ಇಟ್ಕೊಂಡಿದೀವಿ. ನಂತರ ನಿಮ್ಗೆ ಒಂದು 10 ಎಸ್ಲಾಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದೀವಿ. ನಂತರ ಒಂದು 3 ಟೊಮೊಟೊ ಬೇಕಾಗುತ್ತೆ. 3 ಟೊಮೊಟೊನ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಇಟ್ಕೊಂಡಿದೀವಿ 3 ಟೊಮೊಟೊ. ಒಂದು 10 ಮೆಣಸಿಕಾಯಿ, ಈ ಥರದ್ದು ಮಾಮೂಲಿ ಗ್ರೀನ್ದು ಹಸಿ ಮೆಣಸಿಕಾಯಿ ಒಂದು 10. ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀವಿ. ನಿಂಬೆಹಣ್ಣು ಗಾತ್ರದಷ್ಟಾದರೆ ಸಾಕು. ನೋಡ್ತಾ ಇದ್ದೀರಾ. ನಂತರ ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕಾಗುತ್ತೆ. 1 ಸ್ಪೂನ್ ಆಗೋಷ್ಟು ಜೀರಿಗೆ. ನಂತರ 1 ಸ್ಪೂನ್ ಆಗೋಷ್ಟು ಕರಿಮೆಣಸು, ಕಾಳು ಮೆಣಸು. ಮೇಯ್ನು ಅವರೆಕಾಯಿ ಸೊನೆಯಾಗಿರಬೇಕು. ಅವರೆಕಾಳು ಸೊನೆಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು ನೋಡಿದ್ರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡ್ರೆ ಸಾಕಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫ್ರೆಂಡ್ಸ್, ಒಂದು ಪಾತ್ರೆಯಲ್ಲಿ ಒಂದು 2 ಚೊಂಬ ಆಗೋಷ್ಟು ನೀರನ್ನ ಮಳ್ಳೋದಕ್ಕೆ ಇಟ್ಟಿದೀವಿ. ನಾವು ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇದೀವಿ, ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೋಬಹುದು. ಈಗ ನೀರು ಮಳ್ಳೋದಕ್ಕೆ ಇಡೋಣ. ಇಟ್ಟಿದೀವಿ ಆಲ್ರೆಡಿ, ಮಳ್ತಾ ಇದೆ. ಇನ್ನೊಂದ್ ಸ್ವಲ್ಪ ಮಳ್ಳಬೇಕು. ಈಗ ಉರಿನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಆಗ್ಲೇ ಸಿಮ್ಮಲ್ಲಿ ಇಟ್ಟಿದ್ವಿ ವಿಡಿಯೋ ಶುರು ಮಾಡಕ್ಕೆ ಮುಂಚೆಯಿಂದ. ಈಗ ಇದು ಮಳ್ಳೋದಕ್ಕೆ ಶುರು ಆಗಿದೆ. ಇದು ಹಾಕೋಬೇಕು ಅವರೆಕಾಳನ್ನ. ಈಗ ಅವರೆಕಾಳನ್ನ ಹಾಕೋಬೇಕು. ಈಗ ನೋಡ್ತಾ ಇದೀರಲ್ಲ, ಫಸ್ಟ್ನೇದಾಗಿ ಅವರೆಕಾಳನ್ನ ಮಳ್ಳೋಂತ ನೀರ್ಗೆ ಹಾಕೊಂಡ್ರೆ ತುಂಬಾ ಒಳ್ಳೇದು. ನೋಡ್ತಾ ಇದ್ದೀರಾ, ಮಳ್ಳೋ ನೀರ್ಗೆ ಅವರೆಕಾಳನ್ನ ಸೇರ್ಸಿದೀನಿ ಎಲ್ಲವನ್ನು ಕೂಡ. ಈಗ ಇದು ಒಂದು 15 ನಿಮಿಷ ಬೇಕಾಗುತ್ತೆ. ಇದರಲ್ಲೇ ಬೇಯಿಸೋ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಒಂದು 15 ನಿಮಿಷ ಬೇಕು. ಈಗ ಮಳ್ಳೋ ನೀರಿಗೆ ಸೇರಿಸಿದ್ದೀನಿ. ಒಂದು 5 ನಿಮಿಷ ಬಿಡೋಣ ಹಂಗೆ. ನೋಡಿ ಫ್ರೆಂಡ್ಸ್, ಈಗ ಅವರೆಕಾಳು ಜೊತೆನೆ ಹಸಿಮೆಣಸಿಕಾಯಿ ಕೂಡ ಹಾಕೋಬೇಕಂತೆ. ನಾನು ಅವರೆಕಾಯಿ ಒಂದೇ ಹಾಕ್ಬಿಟ್ಟಿದ್ದೆ. ಹಸಿಮೆಣಸಿಕಾಯಿ ಹಾಕೋಬೇಕು. ಟೊಮೊಟೊನು ಕೂಡ ಹಾಕೋತಾ ಇದೀವಿ. ನೋಡಿ, ಟೊಮೊಟೊನು ಕೂಡ ಹಾಕೊಂಡಿದೀವಿ ಫ್ರೆಂಡ್ಸ್. ಈಗ ಇದು ನೀಟಾಗಿ ಟೊಮೊಟೊ, ಅವರೆಕಾಳು, ಮೆಣಸಿಕಾಯಿ ಒಂದು ಅರ್ಧ ಬೇಯಬೇಕು. ಅಂದ್ರೆ ಪೂರ್ತಿ ಬೇಯಬಾರ್ದು, ಅರ್ಧ ಬೇಯೋ ಗಂಟ ಬೇಯಿಸ್ಕೋಬೇಕು. ಅಲ್ಲಿ ಗಂಟ ಬೇಯಿಸ್ಕೊಳ್ಳೋಣ. ಈಗ ಒಂದು ತಟ್ಟೆನ ಮುಚ್ಕೊಳ್ಳೋಣ, ಬೇಗ ಬೇಯುತ್ತೆ. ಒಂದು ಅರ್ಧ ಪ್ರಮಾಣದಷ್ಟು ಇರ್ಬೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇದು ಅವರೆಕಾಳು ಎಲ್ಲವೂ ಕೂಡ ಈಗಲೇ ನೀವು ಮೊದಲೇ ಉಪ್ಪನ್ನ ಸೇರಿಸ್ಕೋಬಾರ್ದು. ಅವರೆಕಾಳು ಎಲ್ಲವೂ ಕೂಡ ಒಂದು ಅರ್ಧ ಮಟ್ಟಿಗೆ ಬೇಯಬೇಕು. ಅಂದ್ರೆ ಕಾಳು ಒಂದು ಅರ್ಧ 100ಕ್ಕೆ 50% ಬೇಯಬೇಕು ಕಾಳು. ಆ ಒಂದು ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೋಬೇಕು. ಅಲ್ಲಿ ಗಂಟ ನೀವು ಉಪ್ಪನ್ನ ಆಡ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಾವೀಗ ಬೇಯೋದಕ್ಕೆ ಬಿಟ್ಟಿದೀವಿ. ನೋಡ್ತಾ ಇರ್ಬೋದು, ಬೇಯ್ತಾ ಇದೆ. ಈಗ ಮೆಣಸಿಕಾಯಿನೂ ಕೂಡ ಹಾಕಿದೀವಿ, ಟೊಮೊಟೊನು ಕೂಡ ಹಾಕಿದೀವಿ. ನೀವು ನೋಡ್ತಾ ಇರ್ಬೋದು, ಟೊಮೊಟೊ ಕೂಡ ಬೇಯ್ತಾ ಇದೆ, ಮೆಣಸಿಕಾಯಿ ಕೂಡ ಬೇಯ್ತಾ ಇದೆ. ನೋಡ್ತಾ ಇದ್ದೀರಾ. ಇದೇ ರೀತಿ ಕಾಳು ಒಂದು ಅರ್ಧ % 50 ಭಾಗ ಬೇಯಬೇಕು, ಪೂರ್ತಿ ಬೇಯಬಾರ್ದು.
ಅಲ್ಲಿ ಗಂಟ ಚೆನ್ನಾಗಿ ಬೇಯಿಸ್ಕೋಬೇಕು. ಘಮ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ನೀವು ನೋಡ್ಬೋದು, ಹಿಂಗೆ ಎತ್ಕೊಂಡು ನೀವು ಚೆಕ್ಕನ್ನ ಮಾಡ್ಬೋದು. ಕಾಳನ್ನ ಒಂದ್ ಸ್ವಲ್ಪ ಕಾಳನ್ನ ಈ ರೀತಿ ಬೇಯ್ತಾ ಇರುತ್ತಲ್ಲ, ಒಂದು ಕಾಳನ್ನ ಎತ್ಕೊಂಡ್ರೆ ಗೊತ್ತಾಗುತ್ತೆ. ತೋರಿಸ್ತಾ ಇದೀನಿ ನಿಮ್ಗೆ. ಇದು ಇನ್ನೂ ಒಂದು ಕಾಲ್ ಭಾಗದಷ್ಟು ಬೆಂದಿದೆ. ಇನ್ನೊಂದು ಕಾಲ್ ಭಾಗ ಬೇಯಬೇಕು. ನೀವು ಯಾವುದೇ ಕಾರಣಕ್ಕೂ ಮೊದಲೇ ಉಪ್ಪನ್ನ ಹಾಕೋಬಾರ್ದು. ಈಗ ಮೆಣಸಿಕಾಯಿ ಬೇಯಬೇಕು. ಮೆಣಸಿಕಾಯಿ ಬೇಯೋದನ್ನ ನಾನೀಗ ಖಾರ ರುಬ್ಬೋದಕ್ಕೆ ಮೆಣಸಿಕಾಯಿ ಬೇಕು. ಈಗ ಬೇಯ್ತಾ ಇದೆ ಮೆಣಸಿಕಾಯಿ. ಇನ್ನೊಂದ್ ಸ್ವಲ್ಪ ಈಗ ಹಸಿ ಮೆಣಸಿಕಾಯಿ ಎಲ್ಲವೂ ಕೂಡ ಬೆಂದಿದೆ. ಈಗ ನಾನು ಎತ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಸಿ ಮೆಣಸಿಕಾಯಿ ನೋಡಿ, ಇಷ್ಟು ಬೆಂದ್ರೆ ಸಾಕಾಗುತ್ತೆ. ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಷ್ಟು ಬೆಂದಿದೆ. ಇದನ್ನ ನಾವು ಖಾರ ಮಾಡೋದಕ್ಕೋಸ್ಕರ ಎತ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ಬೆಂದ್ರೆ ಸಾಕು. ಈಗ ಇದನ್ನ ಒಂದು ಪಾತ್ರೆಗೆ ಎತ್ಕೋತಾ ಇದ್ದೀನಿ. ಹಸಿಮೆಣಸಿಕಾಯಿ ಎಲ್ಲವೂ ಕೂಡ ಬೆಂದಿರೋದೆಲ್ಲವನ್ನು ಕೂಡ ಎತ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಹಸಿಮೆಣಸಿಕಾಯಿ ಬೆಂದಿರೋದನ್ನ ಎತ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಎತ್ಕೊಳ್ಳಿ. ಈಗ ಎಲ್ಲವನ್ನು ಕೂಡ ಎತ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಹಸಿಮೆಣಸಿಕಾಯಿ ಏನಿದೆ ಇದು ತುಂಬಾ ಬಿಸಿ ಇದೆ. ಇದನ್ನ ಒಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಡೋಣ. ಇರ್ಬೋದು ಫ್ರೆಂಡ್ಸ್. ಈಗ ಒಂದು ಮಿಕ್ಸರ್ ಜಾರನ್ನ ತಗೊಳ್ಳೋಣ ಖಾರನ ರುಬ್ಕೊಳ್ಳೋಕೆ. ತಗೊಂಡಿರುವಂತ ಬೆಳ್ಳುಳ್ಳಿ ಎಸ್ಲೇನಿದೆ ಅದೆಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡ ನಂತರ ಈ ಒಂದು ಹುಣಸೆ ಹಣ್ಣು ಮತ್ತೆ ಉಪ್ಪನ್ನು ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಂತರ ತಗೊಂಡಿರುವಂತ ಕಾಳು ಮೆಣಸಿದೆ ಏನಿದೆ, ಈ ಕಾಳು ಮೆಣಸು ಮತ್ತೆ ಜೀರಿಗೆನು ಕೂಡ ಸೇರಿಸ್ಕೊತೀನಿ. ಕಾಳು ಮೆಣಸು ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ಪೂನ್ನಷ್ಟು ತಗೊಂಡಿದ್ದೀವಿ. ಎರಡು ಸಮ ಪ್ರಮಾಣದಲ್ಲಿದೆ, ಎರಡು ಒಂದೇ ಪ್ರಮಾಣದಲ್ಲಿ ಇದೆಯಂತೆ. ಜೀರಿಗೆನು ಕೂಡ ಸೇರಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ ಒಂದು ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ಮೆಣಸಿಕಾಯಿನ ಎತ್ತಿಟ್ಕೊಂಡಿದ್ದೆ, ಆರೋದಕ್ಕೆ ಬಿಟ್ಟಿದೀವಿ. ಇದೀಗಾಗ್ಲೇ ಆರಿದೆ. ಈ ಒಂದು ಮೆಣಸಿಕಾಯಿ ಏನಿದೆ ಈಗ ಬೆಂದಿರೋದು ಅದನ್ನ ಹಾಕೋತೀನಿ ಮಿಕ್ಸಿ ಜಾರ್ಗೆ. ಈಗ ಮೇನ್ ಇಂಪಾರ್ಟೆಂಟು, ನಿಮ್ಮ ಒಂದು ಉಪ್ಸಾರು ಚೆನ್ನಾಗ್ ಆಗ್ಬೇಕು ಅಂದ್ರೆ ಈಗ ಮೆಣಸಿಕಾಯಿನ ಎತ್ತಿಟ್ಕೊಂಡಿದೀವಲ್ವಾ, ಈಗ ಪುನಃ ಇದೇ ಒಂದು ಪಾತ್ರೆಗೆ ಇಂಪಾರ್ಟೆಂಟ್ ಟಿಪ್ ಏನಪ್ಪಾ ಅಂದ್ರೆ, ಇದೇ ಪಾತ್ರೆಗೆ ಬೇಯ್ತಾ ಇರುವಂತ ಕಾಳನ್ನ ಈಗ ಎತ್ಕೋತೀನಿ. ನೋಡ್ತಾ ಇರ್ಬೋದು. ಈಗ ನಾನು ಇದೇ ಒಂದು ಪಾತ್ರೆಗೆ ಬೇಯ್ತಾ ಇರುವಂತ ಒಂದು ಕಾಳನ್ನ ಎತ್ಕೋತೀನಿ. ಈಗ ಬೇಯ್ತಾ ಇರುವಂತ ಕಾಳು ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗೆ. ಈಗ ಅಲ್ಲಿ ನೀಟಾಗಿ ಬೇಯ್ತಾ ಇದೆ. ಈಗ ಆ ಒಂದು ಕಾಳನ್ನ ಮತ್ತೆ ಒಂದು ಸ್ವಲ್ಪ ಕಾಳಲ್ಲಿ ಬೇಯ್ತಾ ಇರುವಂತ ನೀರೇನಿದೆ ಇದನ್ನು ಕೂಡ ಎತ್ಕೋಬೇಕು. ಉಪ್ಸಾರನ್ನು ಕೂಡ ಎತ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ಈ ಒಂದು ಪಾತ್ರೆಗೆ ಒಂದ್ ಸ್ವಲ್ಪ ಕಾಳು ಮತ್ತೆ ಉಪ್ಸಾರು ಎರಡನ್ನು ಕೂಡ ಎತ್ಕೋತಾ ಇದ್ದೀನಿ. ಈ ಕಾಳು ಉಪ್ಸಾರು ಎರಡೂ ಇದೆ, ನೋಡ್ತಾ ಇರ್ಬೋದು. ಉಪ್ಸಾರು ಕಾಳು ಎರಡು ಕೂಡ ಇದೆ. ಎರಡನ್ನು ಕೂಡ ಇದು ಕೂಡ ಒಂದ್ ಸ್ವಲ್ಪ ಆರ್ಬೇಕು. ಮೇಲೆ ಒಂದ್ ಸ್ವಲ್ಪ ನೀರನ್ನು ಕೂಡ ಎತ್ಕೊಂಡಿದ್ದೀನಿ ಉಪ್ಸಾರ್ದು. ಇದೇ ಒಂದು ಕಾಳನ್ನ ಮತ್ತೆ ಉಪ್ಸಾಂಬಾರನ್ನ ಹಾಕೊಂಡು ಖಾರನ ಆಡಿಸ್ಕೋಬೇಕು. ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಒಂದು ಬಿಸಿ ಆರ್ಬೇಕು, ಬಿಸಿ ಹಾಕ್ಬಾರ್ದು. ಮಿಕ್ಸರ್ ಬ್ಲೇಡ್ ಎಲ್ಲ ಹೋಗ್ಬಿಡುತ್ತೆ ಮಿಕ್ಸಿದು. ಆದ್ರಿಂದ ಈ ಒಂದು ಏನು ನಿಮ್ಗೆ ತೋರಿಸ್ತೆ ಮಿಕ್ಸರ್ ಜಾರು, ಇದನ್ನ ಆರೋದಕ್ಕೆ ಬಿಡೋಣ, ಒಂದ್ ಕಡೆ ಇಡೋಣ ಇದನ್ನ. ಈಗ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಸ್ವಲ್ಪ ಕ್ಯಾಮ್ರಾ ಇದು ಮಾಡ್ಕೋತೀನಿ ನೋಡಿ. ಇದು ಆರ್ಬೇಕು ಚೆನ್ನಾಗಿ. ಇದು ಆರದ ನಂತರ ಈ ಒಂದು ಕಾಳು ನೀರು ಎರಡು ಆರ್ಬೇಕು, ಉಪ್ಸಾರು ಎರಡು ಕೂಡ ಆರ್ಬೇಕು. ಇದೇ ಒಂದು ಉಪ್ಸಾರು ಆರದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಕಾಳನ್ನ ಸೇರಿಸ್ಕೊಂಡು ರುಬ್ಬಿದ್ರೆ ನಮ್ಮ ಒಂದು ಖಾರ ರೆಡಿ ಆಗುತ್ತೆ. ನುಣ್ಣಗೆ ರುಬ್ಕೋಬೇಕು. ಅಲ್ಲಿ ಇದು ಒಂದ್ ಸ್ವಲ್ಪ ಇದು ಈಗ ಆರಿದೆ ಒಂದ್ 10 ನಿಮಿಷಗಳ ಕಾಲ. ಈಗ ಇದನ್ನ ನೀಟಾಗಿ ಫಸ್ಟ್ನೇದಾಗಿ ಕಾಳನ್ನ ಹಾಕೋಬಾರ್ದು ನೀವು. ಮೊದಲು ಬರೀ ನೀರನ್ನ ಮಾತ್ರ ಸೇರಿಸ್ಕೋಬೇಕು ರುಬ್ಬೋದಕ್ಕೆ. ಫಸ್ಟ್ ನೀರನ್ನ ಈ ಒಂದು ಉಪ್ಸಾಂಬಾರ್ ಏನಿದೆ ಇದನ್ನ ಈಗ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಇದೇನಪ್ಪ ನೀರು ಅಂತಾನೆ ಉಪ್ಸಾರು ಅಂತಾನೆ ಅಂತಂತೀರಾ? ಫಸ್ಟ್ ನಾವು ನೀರ್ ಹಾಕಿದ್ವಿ. ಈ ಒಂದು ಅವರೆಕಾಯಿ ಜೊತೆ ಬೆಂದ ನಂತರ ಅದು ಉಪ್ಸಾರು ಆಗಿದೆ ಅಷ್ಟೇ.
ಈಗ ಇದನ್ನ ಹಾಕೊಂಡಿದ್ದೀನಿ ಉಪ್ಸಾರು ಎಲ್ಲವನ್ನು ಕೂಡ. ಈಗ ಇದನ್ನ ನೀಟಾಗಿ ರುಬ್ಕೋಬೇಕು. ಈಗ ರುಬ್ಕೋತೀನಿ ಫ್ರೆಂಡ್ಸ್. ಈಗ ನಾನು ಮೊದಲನೇದಾಗಿ ಬರೀ ಉಪ್ಸಾಂಬಾರನ್ನ ಹಾಕೊಂಡು ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ರುಬ್ಕೊಂಡಿದ್ದೀನಿ, ಇಷ್ಟು ರುಬ್ಕೊಂಡಿದ್ದೀನಿ. ಉಪ್ಸಾಂಬಾರನ್ನ ಹಾಕೊಂಡು ಏನೊಂದು ಬೇಯ್ತಾ ಇತ್ತು ಉಪ್ಸಾಂಬಾರು ಅದನ್ನ ಹಾಕೊಂಡು ಅದು ಆರಿದ ನಂತರ ನೀರನ್ನ ಹಾಕೊಂಡು ರುಬ್ಕೊಂಡಿದ್ದೀನಿ. ಈಗ ಇನ್ನೊಂದು ಆರಿರುವಂತ ಈ ಒಂದು ಟೈಮಲ್ಲಿ ಇಷ್ಟು ರುಬ್ಬಾದ ನಂತರ ಆರಿರೋದು ಏನೊಂದು ಕಾಳಿದೆ, ಈ ಒಂದು ಕಾಳಿದೆ, ಕಾಳು ಮಾತ್ರ ನೀವು ಹಾಕೋಬೇಕು. ನೋಡ್ತಾ ಇದ್ದೀರಾ ಅನ್ಕೋತೀನಿ. ಈಗ ನಾನು ಈ ಒಂದು ಕಾಳು ಕೂಡ ಆರಿದೆ. ಈ ಒಂದು ಕಾಳನ್ನ ಹಾಕಿ ಈ ಒಂದು ಖಾರಕ್ಕೆ ರುಬ್ಕೊಂಡ್ರೆ ಟೇಸ್ಟೇ ಬೇರೆ. ಈಗ ನೋಡ್ತಾ ಇದ್ದೀರಾ ನಾನು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಕಾಳನ್ನ ಸೇರಿಸ್ಕೊಂಡ ನಂತರ ಈಗೆಲ್ಲ ಒಂದು ಕಾಳನ್ನ ತಗೊಂಡಿರೋದೆಲ್ಲ ಆರಿದೆ. ಇದು ಕಾಳೆಲ್ಲವೂ ಕೂಡ ಆರಿದ ನಂತರ ನೀವು ರುಬ್ಕೋಬೇಕು. ಈ ಒಂದು ಸ್ಟೇಜಲ್ಲಿ ರುಬ್ಕೋಬೇಕು. ಈಗ ಇನ್ನೊಂದ್ಸತಿ ಹಾಕೋತೀನಿ ಮಿಕ್ಸಿನ. ಇನ್ನೊಂದ್ಸತಿ ಹಾಕೊಂಡ್ರೆ ನೀಟಾಗಿ ಬರುತ್ತೆ. ಇಷ್ಟು ಬಂದ್ರೆ ಸಾಕು, ನೀಟಾಗಿ ಬರುತ್ತೆ. ಕಾಳು ಈಗಾಗೆ ಎಲ್ಲ ನೀಟಾಗಿ ಖಾರ ರೆಡಿ ಆಗಿದೆ. ಕಾಳು ಹಾಕಿರೋದ್ರಿಂದ ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಈಗ ಖಾರ ರೆಡಿ ಆಗಿದೆ. ತುಂಬಾ ಗಮ್ಮು ಅಂತಾನು ಸ್ಮೆಲ್ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಒಂದು ಘಮ ತುಂಬಾ ಚೆನ್ನಾಗಿದೆ. ಈಗ ಫ್ರೆಂಡ್ಸ್, ಈಗ ಇದೆಲ್ಲವೂ ಕೂಡ ನೀಟಾಗಿ ಬೆಂದಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಶುರು ಮಾಡಿದಾಗ ತುಂಬಾ ನೀರಿತ್ತು. ಈಗ ಕಾಳು ಬೇಯ್ತಾ ನೀರೇ ಕಮ್ಮಿ ಆಗ್ಬಿಟ್ಟಿದೆ. ಈಗ ನೋಡ್ಬೋದು 50% ಕಾಳು ನೀಟಾಗಿ ಬೆಂದಿದೆ. ನಿಮ್ಗೆ ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ, ಈ ಒಂದು ಕಾಳು ಇಟ್ಕೊಂಡು ಒಂದ್ ಸ್ವಲ್ಪ ನೀವು ಕಾಳು ಬಿಸಿ ಇದೆ, ಒಂದ್ ಸ್ವಲ್ಪ ನೀವು ಒಂದು ಕಾಳನ್ನ ಎತ್ಕೊಂಡು ನೀವು ಈ ರೀತಿ ಸುಮ್ಮನೆ ಎರಡು ಬೆರಳಲ್ಲಿ ನೀವು ಎರಡು ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಈ ರೀತಿ ಪ್ರೆಸ್ ಮಾಡಿದ್ರೆ ಕಾಳು ಈಚೆಗೆ ಬಂದ್ಬಿಡುತ್ತೆ. ಈಗ ಇದು ಆಲ್ಮೋಸ್ಟ್ ಬೆಂದಿದೆ, ಆದ್ರೂ ಇದು 50% ಬೆಂದಿದೆ ಅಂತ ಅನ್ಕೊಳ್ಳಿ. ಯಾಕಂದ್ರೆ ನೀವು ಉಪ್ಪು ಹಾಕಿದ್ಮೇಲೆ ಅದು ಇನ್ನೂ ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ, ಆದ್ರೆ ಜಾಸ್ತಿ ಬೇಯೋಕ್ ಹೋಗೋದಿಲ್ಲ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೆಕ್ಸ್ಟ್ ಈ ಒಂದು ಟೊಮೊಟೊ ಎಲ್ಲವೂ ಕೂಡ ಅದು ಕೂಡ ಬೆಂದಿದೆ. ಅದನ್ನು ಕೂಡ ಒಂದು ಪಾತ್ರೆಗೆ ಎತ್ಕೊಬಿಡೋಣ. ಟೊಮೊಟೊ ಕೂಡ ಎತ್ಕೋತಾ ಇದೀನಿ ಒಂದು ಪಾತ್ರೆಗೆ. ಟೊಮೊಟೊ ಏನ್ ಹಾಕಿದ್ವಿ ಅಷ್ಟನ್ನ ಮಾತ್ರ ಎತ್ಕೊಳ್ಳಿ. ನಾವು ಒಂದು 3 ಟೊಮೊಟೊ ಹಾಕೊಂಡಿದ್ವಿ, ಆ 3 ಟೊಮೊಟೊನು ಎತ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗೆ. 3 ಟೊಮೊಟೊನು ಎತ್ಕೊಂಡಿದೀನಿ. ಇದೊಂದು ಸ್ವಲ್ಪ ಆರ್ಲಿ. ಈಗ ಟೈಮಲ್ಲಿ ಫ್ರೆಂಡ್ಸ್, ಈಗ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಕಾಳೆಲ್ಲವೂ ಕೂಡ ಆಲ್ಮೋಸ್ಟ್ ಬೆಂದಿದೆ ಅಥವಾ ಒಂದು 50 ಭಾಗದಷ್ಟು ಬೆಂದಿದೆ ಅನ್ನೋ ಟೈಮಲ್ಲಿ ಉಪ್ಪು ಹಾಕೊಂಡು ಇದನ್ನ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಉಪ್ಪು ಜೊತೆ ಬೇಯಬೇಕು. ನೋಡ್ತಾ ಇರ್ಬೋದು, ಉಪ್ಪಿನ ಜೊತೆ ಬೇಯುತ್ತೆ. ಈಗ ಉಪ್ಪೆಲ್ಲವೂ ಕೂಡ ಹಿಡಿಯುತ್ತೆ ಕಾಳಿಗೆ. ನೀವು ಮೊದಲೇ ಉಪ್ಪು ಹಾಕಿಬಿಟ್ರೆ ನಾನು ಕಾಳೆ ಬೇಯೋದಿಲ್ಲ, ಆಗ ಹಿಂಸೆ ಆಗುತ್ತೆ ನಿಮಗೆ. ಕಾಳೆ ಬೆಂದಿಲ್ಲ ಅಂತ ತಿಂದಾಗ ಕಾಳು ಬೆಂದಿರೋಲ್ಲ. ಫಸ್ಟ್ ಕಾಳು ಬೇಯಬೇಕು, ಆನಂತರ ಉಪ್ಪು ಹಾಕೋಬೇಕು. ಈಗ ಸೈಡಲ್ಲಿ ಈ ಒಂದು ಟೊಮೊಟೊನು ಕೂಡ ಎತ್ತಿಟ್ಕೊಂಡಿದೀನಿ, ಒಂದ್ ಸೈಡಲ್ಲಿ ಎತ್ತಿಟ್ಟಿದೀನಿ. ಇದು ಆರ್ಬೇಕು. ಆರದ ನಂತರ ಇದನ್ನ ಸ್ಮ್ಯಾಶ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇದು ಆರಿದೆ, ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಸೌಟಲ್ಲೇ ಸ್ಮ್ಯಾಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಗುತ್ತೆ. ಕೈಯಲ್ಲೇನು ಮಾಡೋದು ಬೇಡ, ಸೌಟಲ್ಲೇ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಎಲ್ಲವೂ ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು. ಈಗ ಕಾಳು ಕೂಡ ಬೆಂದಿದೆ, ಉಪ್ಪನ್ನು ಕೂಡ ಸೇರಿಸಿದ್ದೀವಿ. ಈ ಒಂದು ಟೊಮೊಟೊನ ಹಾಕ್ಬಿಟ್ರೆ ಅದಕ್ಕೆ ನೀಟಾಗಿ ನಮ್ಮ ಉಪ್ಪು ಸಾಂಬಾರು ರೆಡಿಯಾಗಿದೆ. ಖಾರ ಕೂಡ ಆಗಲೇ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಮುದ್ದೆ ಮಾಡಿದ್ರೆ ಉಪ್ಸಾರು ಮುದ್ದೆ ರೆಡಿ. ನೋಡಿ, ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಸ್ಮ್ಯಾಶ್ ಮಾಡಿರೋ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕಾಳಿಗೆ. ಈಗ ಇದು ಬೆಂದಿದೆ. ಈಗ ಸ್ಟವ್ ಅನ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಒಂದು ಉಪ್ಪು ಸಾಂಬಾರು ರೆಡಿ ಆಗಿದೆ. ನೋಡ್ತಾ ಇರ್ಬೋದು, ನೀರು ತುಂಬಾ ಹಾಕಿದ್ವಿ, ಬೇಯ್ತಾ ಕಮ್ಮಿ ಆಗಿದೆ. ಇಷ್ಟಾದ್ರೆ ಸಾಕು. ಉಪ್ಸಾರನ್ನ ಜಾಸ್ತಿ ಹೆಚ್ಚಿಸೋಕ್ಕಾಗಲ್ಲ. ಹೆಚ್ಚಿಸ್ಬೇಕು ಅಂದ್ರೆ ನೀವು ಒಂದ್ ಸ್ವಲ್ಪ ಕಾಳನ್ನು ಕೂಡ ಜಾಸ್ತಿ ತಗೋಬೇಕು. ನಾವು ಮಾಡಿರೋದಕ್ಕೆ ಸರಿಯಾಗಿದೆ. ಟೊಮೊಟೊ ಕೂಡ ಎಲ್ಲವೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀವಿ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ನೀಟಾಗಿ ಬಂದಿದೆ. ಕಾಳೆಲ್ಲವೂ ಕೂಡ ಬೆಂದಿದೆ.
ಉಪ್ಪನ್ನು ಕೂಡ ಸೇರಿಸಿ. ಸಿಂಪಲ್ ಆಗಿ ಮುದ್ದೆ ಮಾಡೋದನ್ನು ಕೂಡ ನೋಡ್ಕೊಳ್ಳೋಣ. ನೀವ್ ಎಷ್ಟೊಂದ್ ಜನ ಮುದ್ದೆ ಮಾಡಕ್ ಬರುತ್ತೆ ನಿಮ್ಗೆ, ಆದ್ರೆ ನಮ್ ವಿಡಿಯೋ ನೋಡ್ತಿರೋ ಎಷ್ಟೊಂದ್ ಜನ ಹೊಸಬ್ರಾಗಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರಿಂದ ಮಾಡ್ತಾ ಇದೀವಿ. ಮುದ್ದೆ ಮಾಡೋದಕ್ಕೆ ಈಗ ಒಂದು ಪಾತ್ರೆಯಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಲೋಟ, ನಿಮ್ಗೆ ಲೋಟ ತೋರಿಸ್ತೀನಿ. ಈ ಒಂದು ಲೋಟದಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನ ಆಡ್ ಮಾಡ್ಕೊಂಡಿದೀವಿ. 4 ಗ್ಲಾಸ್ ನೀರನ್ನ ತಗೊಂಡಿದೀವಿ. 4 ಗ್ಲಾಸ್ ನೀರನ್ನ ತಗೊಂಡ್ರೆ ನೀವು 2 ಗ್ಲಾಸು ರಾಗಿ ಹಸಿಟ್ಟನ್ನ ತುಂಬದಂಗೆ ತಗೋಬೇಕು ಇದೇ ಗ್ಲಾಸಲ್ಲಿ, ಆಗ ಕರೆಕ್ಟ್ ಆಗಿ ಬರುತ್ತೆ. ಈಗ ನಾವು 4 ಗ್ಲಾಸ್ ನೀರನ್ನ ಇಟ್ಟಿದೀವಿ. ಈಗ ಇದಕ್ಕೆ 2 ಗ್ಲಾಸು ಹಿಟ್ಟನ್ನ ಹಾಕೋಬೇಕಾದ್ರೆ 2 ಗ್ಲಾಸ್ ಹಿಟ್ಟನ್ನ ಹಾಕೋತೀವಿ. 2 ಗ್ಲಾಸ್ ಹಿಟ್ಟಿಗೆ 4 ಗ್ಲಾಸ್ ನೀರು ಹಿಡಿಯುತ್ತೆ. ಮೊದಲನೇದಾಗಿ ಈಗ ನೀರನ್ನ ಇಟ್ಟಿದೀವಿ ಕಾಯೋದಕ್ಕೆ. ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕಿ ಕದ್ರಕೋಬೇಕು ನೀರ್ಗೆ. ಒಂದ್ ಸ್ವಲ್ಪ ಈ ರೀತಿ ಮೇಲೆ ನೀರ್ಗೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳಿ. ಈಗ ನಾನು ಹಿಟ್ಟನ್ನ ಹಾಕೊಂಡಿದ್ದೀನಿ, ಸ್ವಲ್ಪ ಇಷ್ಟ ಹಾಕೊಂಡ್ರೆ ಸಾಕು. ಈಗ ಇದು ಒಂದ್ ಸ್ವಲ್ಪ ನೀಟಾಗಿ ಒಂದ್ ಸ್ವಲ್ಪ ಒಂದು ಅಲ್ಲೇ ತಗೊಂಡು, ಅಥವಾ ನಿಮ್ಮ ಹತ್ರ ಮುದ್ದೆ ಜಡಿಯೋ ಕೋಲ್ ಇದ್ರೆ ಕೋಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಒಂದ್ ಸ್ವಲ್ಪ ತುಪ್ಪನೂ ಕೂಡ ಆಡ್ ಮಾಡ್ಕೋಬೇಕು. ನೀವೇನಾದ್ರು ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇದ್ದೀರಾ ಅಂದ್ರೆ ತುಪ್ಪ ಹಾಕೊಂಡು ಮುದ್ದೆ ಮಾಡಿ. ತುಪ್ಪ ಹಾಕೋದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ಗಂಟಾಗೋದಿಲ್ಲ. ನೋಡಿ, ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ಒಂದ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ ನಾನು. ಈಗ ಅದನ್ನ ಕುದಿಯೋದಕ್ಕೆ ಬಿಡೋಣ. ಒಂದ್ ಸ್ವಲ್ಪ ನೀರು ಬಿಸಿ ಆಗ್ಲಿ, ಕುದಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೀರು ಕುದಿಬೇಕು. ಈ ರೀತಿ ನೀರು ಕುದಿ ಬಂದಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ನಾನು ಮೊದಲನೇದಾಗಿ ಹಿಟ್ಟನ್ನ ಒಂದ್ ಸ್ವಲ್ಪನೇ ಹಾಕೊಂಡು ಈ ರೀತಿ ನೀಟಾಗಿ ಕೈಯಾಡ್ತಾ ಸ್ವಲ್ಪನೇ ಹಾಕೋಬೇಕು. ನೀವು ಹಿಟ್ಟನ್ನ ಒಟ್ಟಿಗೆ ಹಾಕೋಬಿಟ್ರೆ ಗಂಟಾಗ್ಬಿಡುತ್ತೆ. ಈ ರೀತಿ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡು ತಿರುವ್ಕೋತಾ ಹಿಟ್ಟನ್ನ ಹಾಕೊಂಡ್ರೆ ನೀಟಾಗಿ ಬರುತ್ತೆ. ನಂತರ ಒಂದ್ ಸ್ವಲ್ಪ ಉರಿನ ಸಿಮ್ ಮಾಡ್ಕೊಳ್ಳಿ. ನೀಟಾಗಿ ಹಿಂಗ್ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗಂಟಾಗೋಲ್ಲ ಮುದ್ದೆ. ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ನೀವು ಸೈಡ್ಗೆ ಎತ್ತಿಟ್ಕೊಂಡು ಈ ರೀತಿ ತಿರುಗಿಕೊಂಡಾದ್ರೂ ಹಾಕೋಬೋದಾಗಿರುತ್ತೆ. ಫ್ರೆಂಡ್ಸ್, ಈ ರೀತಿ ಸೈಡ್ಗೆ ಎತ್ಕೊಂಡು ನೀವು ಈ ರೀತಿ ನೀಟಾಗಿ ಕಲ್ಸ್ಕೊಬಿಟ್ಟು ನೀಟವಾಗಿ ಹಿಂಗೆ ತಿರುಗಿಕೊಂಡು ಆನಂತರ ಸ್ಟವ್ ಮೇಲೆ ಸಿಮ್ ಮಾಡಿ ಒಲೆನ ಇಟ್ಕೊಳ್ಳೋಣ. ಇದು ಅಡಿಲೆಲ್ಲ ನೀಟಾಗಿ ಬೇಯುತ್ತೆ ಮುದ್ದೆ. ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ, ತಲೆ ಕೆಡಿಸ್ಕೊಬಿಡಿ. ನೀಟಾಗಿ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಹೊಗೆ ಕೂಡ ಬರ್ತಾ ಇದೆ. ಅಡಿಲೆಲ್ಲ ಕೂಡ ಬೇಯಬೇಕು. ಒಂದ್ ಸ್ವಲ್ಪ ನೀಟಾಗಿ ಬೇಯ್ತಾ ಇದೆ, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮ್ಗೆ. ಗಂಟೇನೂ ಆಗೋದಿಲ್ಲ ಫ್ರೆಂಡ್ಸ್. ಈಗ ಇದು ಬೆಂದಿದೆ. ಇದು ಬೆಂದಿದೆಯೋ ಇಲ್ವಾ ಅಂತ ಏನಿಲ್ಲ, ಟೆಸ್ಟ್ ಮಾಡೋದು ತುಂಬಾ ಈಸಿ. ಒಂದ್ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಮುಟ್ ನೋಡಿದ್ರೆ ಅದು ನಿಮ್ ಕೈಗೆ ಅಂಟಬಾರ್ದು. ನೋಡ್ತಾ ಇದ್ದೀರಾ, ಅಂಟ್ತಾ ಇಲ್ಲ. ಇಷ್ಟ ಆದ್ರೆ ಮುದ್ದೆ ರೆಡಿ ಆಗಿದೆ ಅಂತ. ಈಗ ಇದನ್ನ ನೀಟಾಗಿ ಮುದ್ದೆನ ಕಟ್ಕೊಳ್ಳೋಣ. ಸ್ಟವ್ ಅನ್ನು ಕೂಡ ಆಫ್ ಮಾಡ್ಕೋತೀನಿ. ಈಗ ಮುದ್ದೆನ ಕಟ್ಕೊಳ್ಳೋಣ. ಏನಿಲ್ಲ, ಒಂದು ಈ ರೀತಿ ಬೌಲನ್ನ ತಗೊಳ್ಳಿ. ಈ ಬೌಲ್ಗೆ ಈ ರೀತಿ ಹಿಟ್ಟೆನೆ ಎಲ್ಲವನ್ನು ಕೂಡ ಒಂದ್ ಸ್ವಲ್ಪ ಆರದ ನಂತರ ಹಾಕೊಳ್ಳಿ. ಈಗ ಇನ್ನೊಂದ್ ಸ್ವಲ್ಪ ಇರೋದನ್ನೆಲ್ಲ ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದ್ ಸ್ವಲ್ಪ ನೀರ್ ಕೈ ಮಾಡ್ಕೊಂಡು ಈ ರೀತಿ ಹಿಂಗೆ ಒಂದ್ ಸ್ವಲ್ಪ ಆರ್ಬೇಕಿದು. ತುಂಬಾ ಬಿಸಿಲೇ ಮಾಡಿದ್ರೆ ಬರೋದಿಲ್ಲ. ಒಂದ್ 2 ನಿಮಿಷ ಆರೋದಕ್ಕೆ ಬಿಡ್ಬೇಕು. ನಂತರ ಈ ರೀತಿ ನೀರ್ ಕೈ ಮಾಡ್ಕೊಂಡು ಎಲ್ಲವನ್ನು ಕೂಡ ಹಾಕೊಂಡ ನಂತರ ಏನಿಲ್ಲ, ಒಂದ್ ಸ್ವಲ್ಪ ನೀಟಾಗಿ ಈ ರೀತಿ ರೌಂಡ್ ಆಗಿ ಬಟ್ಲಲ್ಲಿ ಹಾಕೊಂಡಿರೋದ್ರಿಂದ ರೌಂಡ್ ಆಗಿ ಬರುತ್ತೆ. ಈ ರೀತಿ ಸುಮ್ಮನೆ ನೀವು ಈ ರೀತಿ ಇದು ಮಾಡ್ಕೊಂಡ್ರು ಸಾಕು, ಕಟ್ಕೊಂಡ್ರೆ ಸಾಕು, ಬಂದ್ಬಿಡುತ್ತೆ. ಇಲ್ಲ ಕೈಯಲ್ಲಿ ಈ ರೀತಿ ನೀಟಾಗಿ ಈ ರೀತಿ ಅಂದ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಸ್ವಲ್ಪ ಕೈ ಹಚ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀಟಾಗಿ ಮುದ್ದೆ ಬಂದಿದೆ. ಈಗ ಇಲ್ಲೂ ಕೂಡ ಒಂದು ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ.
ವಿಡಿಯೋಗೋಸ್ಕರ. ತಗೊಳಪ್ಪ, ಹೇಗಿದೆ ತಿಂದು ನೋಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳಪ್ಪ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಮುದ್ದೆ, ಉಪ್ಸಾರು, ಉಪ್ಸಾರು ಖಾರ ಮೂರು ಕೂಡ ರೆಡಿ ಆಗಿದೆ. ಜೊತೆಗೆ ಅವರೆಕಾಳು ಉಪ್ಸಾರು ಮಾಡಿದ್ದಾರೆ. ಹೇಗಿದೆ ಅಂತ ನಾನೇ ಈಗ ನಿಮ್ಗೆ ಲೈವ್ ಆಗಿ ತಿಂದು ಹೇಳ್ತೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಇಲ್ಲೋ ಅನ್ಕೋತೀನಿ, ಕಾಣಿಸ್ತಿರ್ಬೇಕು. ನಾನು ಫೋಟೋ ಹಾಕ್ತೀನಿ ಬೇಕಾದ್ರೆ. ನೋಡ್ತಾ ಇರ್ಬೋದು, ಮುದ್ದೆ ಸ್ಮೂತ್ ಆಗಿ ಬಂದಿದೆ. ನೀವು ಫಸ್ಟ್ ಸತಿ ಮುದ್ದೆ ಮಾಡ್ತಿದ್ದೀನಿ ಅಂತಂದ್ರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದೆರಡು ಅವರೆಕಾಳನ್ನ ತಿಂತೀನಿ. ಅವರೆಕಾಳಂತೂ ಸೂಪರ್ ಆಗಿ ಸೂಪರ್ ಆಗಿ ಬರ್ತಾ ಇದೆ. ಸೊನೆ ಇರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಮುದ್ದೆನ ಕೂಡ ಟೇಸ್ಟ್ ಮಾಡ್ತೀನಿ. ಒಂಚೂರು ಖಾರನ ಹಾಕೋತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಅವರೆಕಾಯಿ ಸೀಸನ್ ಇದ್ದಾಗಲೇ ನೀವು ಅವರೆಕಾಯಿ ಉಪ್ಸಾಂಬಾರು ಮತ್ತೆ ಮುದ್ದೆನ ತಿನ್ಕೋಬೇಕು, ಯಾಕಂದ್ರೆ ಆಮೇಲೆ ಸಿಗೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೂಡ ಮಾಡಿದೀನಿ, ನಮ್ಮ ಅಮ್ಮನೂ ಕೂಡ ಹೆಲ್ಪ್ ಮಾಡಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿತ್ತು. ಇದೇ ರೀತಿ ನಮ್ಮ ಒಂದು ಚಾನೆಲ್ ಅನ್ನ ನೋಡ್ತಾ ಇರಿ. ಎಷ್ಟೊಂದು ವಿಡಿಯೋಸ್ಗಳನ್ನ ಮಾಡಿದೀವಿ. ಇನ್ನೂ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಸ್ಗಳನ್ನ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರೇನ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಥ್ಯಾಂಕ್ ಯು.